ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಇವತ್ತು ಭೀಮನ ಅಮಾವಾಸ್ಯೆ. ಬೆಳಗ್ಗೆನೇ ಎದ್ದು ಮನೆಯಲ್ಲೆಲ್ಲ ಗುಡಿಸಿ ಒರೆಸ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ಇವತ್ತು ಭೀಮನ ಅಮಾವಾಸ್ಯೆ ಹಬ್ಬ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಹಬ್ಬನ ಆಚರಣೆ ಮಾಡಿ ಇವತ್ತಿನ ದಿನ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಭೀಮನ ಅಮಾವಾಸ್ಯೆ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೆನ್ನೆ ರಾತ್ರಿ ಎಲ್ಲ ಪೂಜೆಗೆ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ ತುಂಬಾ ತಡ ಆಯಿತು. ಹತ್ರ ಒಂದು 2 ಗಂಟೆ ಆಗೋಯಿತು ರಾತ್ರಿ ಮಲಗುವಾಗ. ಹಾಗಾಗಿ ಇವತ್ತು ಬೆಳಗ್ಗೆ ತುಂಬಾ ಬೇಗ ಎದ್ದು ಪೂಜೆ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ 6:30ಗೆ ಎದ್ದು ಈಚೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ಅನಂತರ ಇವಾಗ ಸ್ನಾನ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪೂಜೆ ಮಾಡ್ತಾ ಇದ್ದೀನಿ. ನೈವೇದ್ಯ ಮಾಡಬೇಕಲ್ವ ದೇವರಿಗೆ, ಹಾಗಾಗಿ ಗ್ಯಾಸ್ ಸ್ಟವ್ನ ರಾತ್ರಿನೇ ಪೂರ್ತಿಯಾಗಿ ಒರೆಸಿದ್ದೆ. ಇವಾಗ ಒಂದ್ಸಲ ನೀರು ಚಿಮುಕಿಸಿ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಆಗ್ನೇಯ ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಈಗ ತುಳಸಿ ಕಟ್ಟೆಗೆ ಹಾಗೆ ಹೊಸ್ತಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ತುಳಸಿ ಕಟ್ಟೆ ಹತ್ರ ಹಾಗೆ ಹೊಸ್ತಿಲಿಗೆಲ್ಲ ದೀಪವನ್ನು ಹಚ್ಚಿ ಇಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಅಮಾವಾಸ್ಯೆ ಕೂಡ ಇರೋದ್ರಿಂದ ನಿಂಬೆಹಣ್ಣನ್ನು ಹೊಸ್ತಿಲ ಮೇಲೆ ಕಟ್ ಮಾಡಿ ಅದನ್ನು ಉಪ್ಪಿನ ಮೇಲೆ ಇಟ್ಬಿಟ್ಟು ಅದನ್ನು ಕೂಡ ಹೊಸ್ತಿಲಿನ ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ಹೊಸ್ತಿಲಿನ ಪೂಜೆ ಮುಗ್ದಿದೆ. ಹೊಸ್ತಿಲು ಯಾವ ರೀತಿ ಕಳೆಕಳೆಯಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾರ ಮನೆ ಬಾಗಿಲು ಈ ರೀತಿ ಕಳೆಕಳೆಯಾಗಿರುತ್ತೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾ ಇರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಯಾವಾಗಲೂ ಕೂಡ ಹೊಸ್ತಿಲನ್ನು ಹಾಗೆ ತುಳಸಿ ಕಟ್ಟೆಯನ್ನು ಚಂದವಾಗಿ ಅಲಂಕಾರ ಮಾಡಿ ರಂಗೋಲಿಯನ್ನು ಹಾಕಿ ಇಟ್ಕೊಳ್ಳಿ. ತುಳಸಿ ಪೂಜೆ ಹೊಸ್ತಿಲು ಪೂಜೆ ಮಾಡಿ ಅಡುಗೆ ಮನೆಗೆ ಬಂದು ಇವಾಗ ನೈವೇದ್ಯವನ್ನು ತಯಾರಿ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಇವತ್ತು ಹಾಲು ಪಾಯಸ ಅಥವಾ ಶಾವಿಗೆ ಪಾಯಸನ ಮಾಡೋಣ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡೋದಕ್ಕೆ ಅಂತ ಗೋಡಂಬಿ ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ತುಪ್ಪಕ್ಕೆ ಶಾವಿಗೆನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಶಾವಿಗೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆದ ನಂತರ ನೀರು ಹಾಕಿ ಮೊದಲು ಶಾವಿಗೆನ ಬೇಯಿಸ್ಕೋಬೇಕು. ಆನಂತರ ಸಕ್ಕರೆ ಹಾಕಿ ಕೊನೆಯದಾಗಿ ಹಾಲನ್ನು ಹಾಕಬೇಕು. ಮೊದಲೇ ಹಾಲು ಹಾಕ್ಬಿಟ್ಟು ಶಾವಿಗೆನ ಬೇಯಿಸಿದ್ರೆ ತುಂಬ ಬೇಗ ಪಾಯಸ ಗಟ್ಟಿ ಆಗಿಬಿಡುತ್ತೆ. ಒಂದು ಕಡೆ ನೈವೇದ್ಯ ಮಾಡಿಕೊಂಡು ಇನ್ನೊಂದು ಕಡೆ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಶಿನದ ಕೊಂಬನ್ನೆಲ್ಲ ದೀಪಗಳಿಗೆ ಕಟ್ಟಿ ಇಟ್ಕೋತಾ ಇದ್ದೀನಿ, ಪೂಜೆಗೆ ಸುಲಭ ಆಗುತ್ತೆ ಅಂತ. ಈಗ ನೀರು ಹಾಕಿ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಅನಂತರ ಬಾದಾಮ್ ಪೌಡ್ರನ್ನು ಕೂಡ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಅನಂತರ ಸ್ವಲ್ಪ ಏಲಕ್ಕಿ ಪುಡಿ, ಕೊನೆಯದಾಗಿ ಹಾಲನ್ನು ಹಾಕಿ ಒಂದೇ ಒಂದು ಕುದಿ ಕುದಿಸ್ಬಿಟ್ಟು ಪಾಯಸವನ್ನು ಆಫ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ಅಂದರೆ ನೀರು ಇರೋ ಥರನೇ ನೀವು ಪಾಯಸವನ್ನು ಇಟ್ಕೊಂಡ್ರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನೈವೇದ್ಯ ರೆಡಿಯಾಗಿದೆ. ದೇವ್ರ ಮನೆಗೆ ಹೋಗಿ ಪೂಜೆಗೂ ಕೂಡ ರೆಡಿ ಮಾಡ್ಕೊತೀನಿ. ಇನ್ನು ಮೊನ್ನೆ ಶುಕ್ರವಾರದ ದಿವಸನೇ ಕಳಸನೆಲ್ಲ ಸ್ಥಾಪನೆ ಮಾಡಿದ್ನಲ್ಲ, ಹಾಗಾಗಿ ಇವತ್ತು ಕಳಸ ಏನೂ ತೆಗೆದಿಲ್ಲ. ಬರೀ ಫೋಟೋಗಳಿಗೆ ಹೂವನ್ನು ಇಟ್ಟು ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದ್ರಿಂದ ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಲೋಟಕ್ಕೆ ನಿಂಬೆಹಣ್ಣನ್ನು ಹಾಕಿ ಇಲ್ಲಿ ಕೃಷ್ಣನ ಪಕ್ಕ ಇಟ್ಟಿದ್ದೀನಿ. ಕೃಷ್ಣನಿಗೂ ಕೂಡ ಹೂಗಳನ್ನು ಇಟ್ಟಿದ್ದೀನಿ. ಈಗ ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ಕೂಡ ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆನ ಶುರು ಮಾಡ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಂಡು ಅಕ್ಕಿ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ 2 ಜೋಡಿ ದೀಪಗಳನ್ನ ಆ ಅಕ್ಕಿಯ ಮೇಲೆ ಇಟ್ಕೊಂಡು ಆ ದೀಪಗಳಿಗೆ ಅರಿಶಿನದ ಕೊಂಬನ್ನು ಆಲ್ರೆಡಿ ಕಟ್ಟಿದ್ದೀನಿ. ಆ ದೀಪಗಳಿಗೆ ಎಣ್ಣೆ ಬತ್ತಿನೆಲ್ಲ ಹಾಕಿ ಗೆಜ್ಜೆ ವಸ್ತ್ರ ಹಾಕಬೇಕು. ಹಾಗೆ ವ್ರತದ ದಾರ 2 ತಯಾರು ಮಾಡಿಕೊಂಡು ಆ ದೀಪದ ಮುಂದೆ ಇಟ್ಕೊಂಡಿದ್ದೀನಿ. ಹೂವಿನ ಹಾರ ಕೂಡ ಹಾಕಿದ್ದೀನಿ. ಹಾಗೆ ನೈವೇದ್ಯಕ್ಕೆ ಮಾಡಿರೋವಂಥ ಪಾಯಸವನ್ನು ಹಾಗೆ ಹಣ್ಣುಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ದೀಪ ಹಚ್ಚೋದೊಂದು ಬಾಕಿ ಇದೆ. ನಾನು ತಲೆ ಬಾಚಿಕೊಂಡು ಹೂ ಮುಟ್ಕೊಂಡು ಬಂದು ದೀಪ ಹಚ್ತೀನಿ.
ಈಗ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶುರು ಮಾಡಿದ್ದೀನಿ. 2 ಜೋಡಿ ದೀಪಗಳನ್ನ ಹಚ್ಕೊಂಡು ಆ ದೀಪಗಳಿಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ಮಾಡ್ತಾಯಿದ್ದೀನಿ. ಹಾಗೆ ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಕೂಡ ಮಾಡ್ತಾಯಿದ್ದೀನಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ. ಶ್ರೀ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ದೇವರ ಪೂಜೆಯನ್ನು ಪೂರ್ತಿಯಾಗಿ ಮಾಡಿದ ನಂತರ ಇವಾಗ ಪಾದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರೋಂಥ ವ್ರತದ ದಾರವನ್ನು ಇಬ್ಬರು ಕೂಡ ಕೈಗೆ ಕಟ್ಕೊಂಡು ಅವರ ಹಣೆಗೆ ಕುಂಕುಮವನ್ನು ಇಟ್ಟು ಆನಂತರ ಪಾದ ತೊಳೆದು ಪೂಜೆಯನ್ನು ಮಾಡ್ತಾ ಇರೋದು. ಪಾದ ತೊಳೆದು ಪೂಜೆ ಮಾಡ್ತಾ ಇರುವಾಗ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, 2 ಸಲ ಪೂಜೆ ಮಾಡ್ತಾ ಇದೆಯಾ ನೋಡು ಅಂತ ಅಂದ್ಬಿಟ್ಟು. ಯಾಕಂದರೆ ಮೊನ್ನೆ ತಾನೇ ಇನ್ನೊಂದು ಚಾನಲ್ಗೆ ವಿಡಿಯೋ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಪಾದ ಪೂಜೆ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮತ್ತು ಇವತ್ತು ಹಬ್ಬ ಅಂತ ಮಾಡ್ತಾ ಇರೋದ್ರಿಂದ 2 ಸಲ ಪೂಜೆ ಮಾಡ್ದಂಗೆ ಆಯಿತು ಅಂತ. ಪೂಜೆ ಎಲ್ಲ ಆದಮೇಲೆ ಅವ್ರ ಕೈಗೆ ಅಕ್ಷತೆ ಕೊಟ್ಟು ಆಶೀರ್ವಾದವನ್ನು ತಗೊಂಡೆ. ಆನಂತರ ಇವಾಗ ಕೆಂಪು ನೀರಿನ ಆರತಿಯನ್ನು ಮಾಡ್ತಾಯಿದ್ದೀನಿ, ದೃಷ್ಟಿ ಆರತಿ. ಆರತಿ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದ್ನಲ್ಲ, ಅದೇ ಪಾಯಸನ ಇವಾಗ ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ. 2 ಸಲ ಪೂಜೆ ಮಾಡಿ 2 ಸಲ ದುಡ್ಡಿಸ್ಕೊತೀಯ ಅಂತ ರೇಗಿಸ್ತಾಯಿದ್ರು. ಇನ್ನು ಎಲ್ಲ ಪೂಜೆ ಮುಗೀತು, ಇನ್ನೇನು ದೃಷ್ಟಿ ತೆಗಿಬೇಕು ಮನೆಗೆ. ಹಾಗಾಗಿ ಕುಂಬಳಕಾಯಿ ಎಲ್ಲ ನೆನ್ನೆನೇ ರೆಡಿ ಮಾಡಿಟ್ಟಿದ್ದೆ. ಅದೆಲ್ಲದಕ್ಕೂ ಕೂಡ ಧೂಪ ತೋರಿಸಿ ಇವಾಗ ಈ ಕುಂಬಳಕಾಯನ್ನು ಕಪ್ಪು ದಾರ ಸಿಗುತ್ತೆ ಗ್ರಂಥಿಗೆ ಅಂಗಡೀಲಿ, ಆ ಗ್ರಂಥಿಗೆ ಅಂಗಡೀಲಿ ಸಿಕ್ಕಿರುವಂಥ ಕಪ್ಪು ದಾರನ ತಗೊಂಡು ಬಂದು ಅದರೊಳಗಡೆ ಕುಂಬಳಕಾಯನ್ನು ಇಟ್ಟು ಮನೆ ಹತ್ರ ಕಟ್ಟಬೇಕಿವಾಗ. ಕಟ್ಟೋದಕ್ಕೂ ಮುಂಚೆ ಮನೆ ಹೊರಗಡೆ ನಿಂತ್ಕೊಂಡು ಬಾಗಿಲಿಗೆ ದೃಷ್ಟಿಯನ್ನು ನೀವಳಿಸ್ಬೇಕು. 3 ಸಲ ಸುತ್ತಿ ಅನಂತರ ಮೇಲಿಂದ ಕೆಳಗವರೆಗೂ 3 ಸಲ ದೃಷ್ಟಿ ತೆಗೆದು ಅನಂತರ ಈ ಕುಂಬಳಕಾಯನ್ನು ಎದುರಿಗೆ ಯಾರಾದರೂ ಹೋಗಿ ಬರೋರಿಗೆ ಕಾಣಿಸೋ ರೀತಿ ಕಟ್ಟಬೇಕು. ಇಲ್ಲಿ ನಮ್ಮ ಫ್ರಂಟ್ ಡೋರ್ ಎದುರುಗಡೆನೇ ಕಟ್ಟೋದಕ್ಕೆ ಫುಲ್ಲು ಗ್ರಿಲ್ ಹಾಕ್ಬಿಟ್ಟಿದ್ದೀವಿ, ಹಾಗಾಗಿ ಅಲ್ಲಿ ಕಟ್ಟೋದಕ್ಕಾಗಲ್ಲ. ಇಲ್ಲೂ ಗ್ರಿಲ್ ಗೇಟ್ ಇದೆಯಲ್ಲ, ಆ ಕಡೆ ಹೊರಗಡೆ ಬಂದು ಇಲ್ಲಿ ಈಚೆ ಎಲ್ರಿಗೂ ಕಾಣಿಸೋ ರೀತಿ ಕಟ್ತಾ ಇದ್ದೀವಿ. ಈ ಕುಂಬಳಕಾಯಿ ಅಕಸ್ಮಾತ್ ಬೇಗ ಕೆಟ್ಟೋದ್ರೆ ದೃಷ್ಟಿ ಜಾಸ್ತಿ ಆಗಿದೆ ಅಂತ ಮತ್ತೆ ನಾವು ಬೇರೆ ಕುಂಬಳಕಾಯಿ ತೊಗೊಂಡು ಬಂದು ಅರಿಶಿನ ಎಲ್ಲ ಹಚ್ಚಿ ಮತ್ತೆ ಕಟ್ಟಬೇಕಾಗತ್ತೆ ಅಮಾವಾಸ್ಯೆ ದಿನ. ಆ ಕುಂಬಳಕಾಯಿ ಚೆನ್ನಾಗೇ ಇದ್ದರೆ ಒಂದು 3-4 ತಿಂಗಳು ಚೇಂಜ್ ಮಾಡೋದು ಬೇಡ. ಮತ್ತೆ ಇನ್ನು ದೀಪಾವಳಿ ಅಮಾವಾಸ್ಯೆಗೆ ಚೇಂಜ್ ಮಾಡ್ತೀನಿ ನಾನು. ಹಾಗೆ ಇಲ್ಲಿ ಮನೆ ಒಳಗಡೆ ಆಲೂಬೇರನ್ನು ಕೂಡ ಕಟ್ಟಿಸ್ತಾ ಇದ್ದೀನಿ. ಅವರೆಲ್ಲ ಕಟ್ಟಿದ ಮೇಲೆ ಮತ್ತೆ ನಾನು ಮನೆಗೆ ಪೂರ್ತಿ ಸಾಂಬ್ರಾಣಿ ಧೂಪವನ್ನು ಹಾಕಿದೆ. ದೇವ್ರ ಮನೆಯಲ್ಲಿ ಅಡುಗೆ ಮನೆ, ರೂಮ್ಗಳು ಹಾಗೆ ಬಾತ್ರೂಮ್ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಮೂಲೆಗೂ ಕೂಡ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು. ಇನ್ನು ನಿನ್ನೆ ದಿವಸ ನನ್ನ ಇನ್ನೊಂದು ಚಾನಲಲ್ಲಿ ಅಮಾವಾಸ್ಯೆ ದಿನ ಕಣ್ಣು ದೃಷ್ಟಿ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಮಾಡುವಂತಹ 7 ಅತ್ಯದ್ಭುತ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ಖಂಡಿತ ಹೋಗಿ ಒಂದು ಸಲ ಚೆಕ್ ಮಾಡಿ. ಈ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾರಾದರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆ ಮೇಲೆ ಬಿದ್ದಿದ್ರೂ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಮನೆಗೆ ಪೂರ್ತಿ ಧೂಪ ಹಾಕಿದ ನಂತರ ಈ ನಿಂಬೆಹಣ್ಣಿಗೆ ಲವಂಗ ಚುಚ್ಚಿ ಇಟ್ಟಿದ್ನಲ್ಲ, ಅದನ್ನು ಅಡುಗೆ ಮನೆಯಲ್ಲಿ ಇಡಬೇಕಾಗಿತ್ತು, ಅದನ್ನು ಇಡ್ತಾ ಇದ್ದೀನಿ. ಹಾಗೆ ಉಪ್ಪು ಮತ್ತು ಲವಂಗವನ್ನು ಬಾಗಿಲಿನ ಹಿಂದೆ ಯಾರಿಗೂ ಕಾಣದೇ ಇರೋ ಹಾಗೆ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಅದು ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೇ ಇರೋ ಹಾಗೆ ತಡೆಯುತ್ತೆ. ಇಲ್ಲಿಗೆ ಭೀಮನ ಅಮಾವಾಸ್ಯೆ ಹಬ್ಬ ಸಂಪೂರ್ಣವಾಗಿ ಮುಕ್ತಾಯ ಆಯಿತು. ಇನ್ನು ವಿಸರ್ಜನೆಯನ್ನು ಸಂಜೆ ಮಾಡಬೇಕು.
ಇನ್ನು ನಿಮ್ಮ ಮನೆಯಲ್ಲೆಲ್ಲ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಹೇಗೆ ಆಚರಿಸ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ಬರೀ ತಿಳಿಸಿ ನನಗೆ. ಬೆಳಗ್ಗೆನೇ ಎದ್ದು ಹಬ್ಬ ಮುಗಿಸಿ ವಿಡಿಯೋ ಕೂಡ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಆ ಶಿವ ಪಾರ್ವತಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ. ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.